ಹೋರಾಟ ಏನಿದೆನೋ ಉಪವಾಸ ಸತ್ಯಾಗ್ರಹ ಎಲ್ಲಿ ತನಕ ಕೂಡ ಈ ಸರಣಿಯ ಬಾಣಂತಿರ ಸಾವು ನಿಲ್ಲಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕನ್ನಂಥ ತೀರ್ಮಾನವನ್ನು ಪಾರ್ಟಿ ನಮ್ಮ ನಾಯಕರೆಲ್ಲರೂ ಕೂಡ ತೊಗೊಂಡಿರೋ ಕಾರಣ ಇವತ್ತು ಅಧ್ಯಕ್ಷರು ನಾನು ಸಮ್ಮುಖದಲ್ಲಿ ಇವತ್ತು ಇಬ್ಬರು ಕೂಡ ಉಪವಾಸ ನಿದ್ದು ಈ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಬಹುಶಃ ನಮ್ಮ ಆರೋಗ್ಯ ಮಂತ್ರಿಗಳು ಅವ್ರಿಗೆ ಇವತ್ತು ಕಣ್ಣು ತೆಗೆದಿರಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ದಿನಗಳ ಕಾಲ ಅವ್ರಿಗೆಲ್ಲೋ ಬೇರೆ ಲೋಕದಲ್ಲಿ ಇದ್ದರೆ ನಾವು ಗೊತ್ತಿಲ್ಲ ಆಗಲಿ 100 ಮಂದಿಗೂ ಹೆಚ್ಚು ಮಂದಿ ಬಾಣಂತಿರು ಸತ್ತೋದ್ರು. ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಕೂಡ 5 ಮಂದಿ ಬಾಣಂತಿರು ಸತ್ತೋಗಿದ್ದಾರೆ. ಇನ್ನು ಮುಂದಕ್ಕೆ ಇದನ್ನ ಏನು ಮಾಡಬೇಕು ಅನ್ನೋಂಥದ್ದು ಇವತ್ತು ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ, ಮಂತ್ರಿಗಳು ಕೂಡ ಯೋಚನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ನಾಳೆ ಮುಖ್ಯಮಂತ್ರಿಗಳು ಸಿರುಗುಪ್ಪಾಗಿ ಏನೋ ಬರ್ತಾ ಇದ್ದಾರಂತೆ. ಇವತ್ತು ನಾಳೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು, ಸೆಷನ್ಗೆ ಹೋದ್ರಿಗೆ ಅಲ್ಲಿ ಉತ್ತರ ಕೊಡಬೇಕು ಅನ್ನೋಂಥ ಕಾರಣದಿಂದ ಮಂತ್ರಿಗಳು ಎಲ್ಲರೂ ಕೂಡ ಬಂದು ಹೋಗ್ತಾ ಇದ್ದಾರಂತೆ. ಬರಲಿ, ನಾನೇನು ಯಾರು ಕೂಡ ಬರೋವಂಥವ್ರನ್ನ ಬ್ಯಾಡ ಅನ್ನೋಕ್ಕೆ ಹೋಗಲ್ಲ. ನಮ್ಮೆಲ್ಲರೂ ಕೂಡ ಬೇಕಾಗಿರೋದು ಇಷ್ಟೇ. ಇವತ್ತು ಬಡವರು ಆಸ್ಪತ್ರೆ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ. ಇವತ್ತು ಬಡವರು ಬಂದು ಇವತ್ತು ರೊಕ್ಕ ಕೊಡೋಕ್ಕಾಗಲ್ಲ ಅನ್ನೋಂಥ ಕಾರಣದಿಂದ ಖಾಸಗಿ ಆಸ್ಪತ್ರೆಗೆ ಹೋಗ್ಲಾರ್ದಂತೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿ ಕೆಲವೊಂದು ಸಿಜರನ್ ಆಪ್ರೇಷನ್ ಆಗ್ತಾವೆ, ಕೆಲವೊಂದು ನಾರ್ಮಲ್ ಡೆಲಿವರಿ ಆಗ್ತಾವೆ. ಆ ಡೆಲಿವರಿ ಆಗೋಂಥ ಒಂದು ನಂಬಿಕೆ ಇದ್ದಂಥ ಆಸ್ಪತ್ರೆ ಇದು ಸರ್ಕಾರಿ ಆಸ್ಪತ್ರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ವಿಶ್ವಾಸ ಹೋಗಿದೆ. ಇವತ್ತು ಸಾಕಷ್ಟು ಮಂದಿ ಪ್ರೆಗ್ನೆಂಟ್ ಇರೋಂಥ ಹೆಣ್ಮಕ್ಳು ನಮಗೆ ವಿಶ್ವಾಸ ಇಲ್ಲ ಎಂದೇಳಿ ಬೇರೆ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಾವು ಹೆಣ ಆಗಿ ಹೊರಗೆ ಬರಬೇಕು ಅನ್ನೋಂಥ ಭಯ ಏನು ಪ್ರಾರಂಭ ಆಗಿದೆನೋ ಆ ಭಯವನ್ನು ತೊಲಗಿಸ್ಬೇಕು. ಆ ಭಯವನ್ನು ಅದರಿಂದ ಅವ್ರಿಗೆ ಭಯ ಆಗಲಾರ್ದಂತ ನೋಡ್ಕೋಬೇಕನ್ನೋಂಥ ಕಾರಣದಿಂದ ಇವತ್ತು ಈ ಪ್ರೊಟೆಸ್ಟ್ ಮಾಡಿ